ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಯಾರೆಲ್ಲ KSYUನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಮತ್ತು ಸ್ನಾತಕ ಸರ್ಟಿಫಿಕೇಟ್ ಅಂದರೆ ಯಾರೆಲ್ಲ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದೀರಾ ಅಂಥವರಿಗೆ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಎಕ್ಸಾಮ್ ಬಂದ್ಬಿಟ್ಟು 2018-19 ಶೈಕ್ಷಣಿಕ ಸಾಲಿನ ಜುಲೈ ಅಥವಾ ಜನವರಿ ಆವೃತ್ತಿಯಿಂದ ಹಿಡಿದು 2024-25 ಶೈಕ್ಷಣಿಕ ಸಾಲಿನವರೆಗೆ ಅಂದರೆ ಜಾನ್ವರಿ ಆವೃತ್ತಿಯವರೆಗೆ ಯಾರೆಲ್ಲ ಪ್ರವೇಶಾತಿಯನ್ನು ಪಡೆದಿದ್ರು ಅಂತಹ ವಿದ್ಯಾರ್ಥಿಗಳಿಗೆ ಅಂದರೆ PG ಡಿಪ್ಲೊಮಾ PG ಸರ್ಟಿಫಿಕೇಟ್ಸ್ ಪ್ರೋಗ್ರಾಮ್ಸ್ ಯಾರೆಲ್ಲ ಅಡ್ಮಿಷನ್ ತೊಗೊಂಡಿದ್ರಿ ಅವರಿಗೆ ಎಕ್ಸಾಮ್ ಇರುತ್ತೆ. ಸ್ಟೂಡೆಂಟ್ಸ್ ಹೂ ಹ್ಯಾವ್ ಎನ್ರೋಲ್ಡ್ ಆಲ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಆ್ಯಂಡ್ ಅಂಡರ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ 10+2 ಪ್ರೋಗ್ರಾಮ್ಸ್ ದ ಅಕಾಡೆಮಿಕ್ ಇಯರ್ 2018-19 ಜುಲೈ ಜಾನ್ವರಿ cycle to 2024-25 January cycle examination for repeaters and fresh students. ಎಕ್ಸಾಮ್ ಟೈಮಿಂಗ್ಸ್ ಬಂದು 9 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ. ಎಕ್ಸಾಮು 15/6/2026 ಅಂದರೆ ಜೂನ್ 15 ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಬ್ಜೆಕ್ಟ್ ವೈಸು ನೀವು ಡೀಟೇಲಾಗಿ ಇಲ್ಲಿ ಚೆಕ್ ಮಾಡಬಹುದಾಗಿರುತ್ತೆ. ಹಾಗೆ ಮಧ್ಯಾಹ್ನ ಕೂಡ ಇಲ್ಲಿ ಎಕ್ಸಾಮ್ ಇರುತ್ತೆ 2 ಗಂಟೆಯಿಂದ 5 ಗಂಟೆವರೆಗೂ. ಯಾವ್ಯಾವ ಸಬ್ಜೆಕ್ಟನ್ನು ತೊಗೊಂಡಿದ್ರೆ ಆ ಸಬ್ಜೆಕ್ಟ್ ವೈಸು ನಿಮ್ಮ ಎಕ್ಸಾಮ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಎಕ್ಸಾಮ್ನ ಎಲ್ಲ ಸೆಂಟರ್ಗಳಲ್ಲಿ ಅಂದರೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸ್ತಾ ಇಲ್ಲ. ಬದಲಾಗಿ ಡಿಪ್ಲೊಮಾ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸುವ ಬಗ್ಗೆ ವಿಶ್ವವಿದ್ಯಾನಿಲಯದಲ್ಲಿ 2018-19 ಶೈಕ್ಷಣಿಕ ಸಾಲಿನಲ್ಲಿ ಅಂದರೆ ಜುಲೈ ಜನವರಿ ಆವೃತ್ತಿಯಲ್ಲಿ ಪ್ರವೇಶ ಪಡೆದ ಸ್ನಾತಕೋತ್ತರ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕಾರ್ಯಕ್ರಮಗಳ ಉತ್ತೀರ್ಣ ಅಥವಾ ಪರೀಕ್ಷೆ ತೆಗೆದುಕೊಂಡಿಲ್ಲದ ವಿದ್ಯಾರ್ಥಿಗಳು ರಿಪೀಟರ್ ಸ್ಟೂಡೆಂಟ್ಸ್ ಹಾಗೂ 2024-25 ಶೈಕ್ಷಣಿಕ ಸಾಲಿನ ಜನವರಿ ಆವೃತ್ತಿ ವಿದ್ಯಾರ್ಥಿಗಳಿಗೆ ಅಂದರೆ ಫ್ರೆಶ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ ರಾಜ್ಯದ ಈ ಕೆಳಕಂಡ 5 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುವುದು. ಮೈಸೂರಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮಾನಸ ಗಂಗೋತ್ರಿ ಮೈಸೂರು, ಬ್ಯಾಂಗ್ಳೂರಲ್ಲಿ ಆಕ್ಸ್ಫರ್ಡ್ ಡಿಗ್ರಿ ಕಾಲೇಜು 6th ಬ್ಲಾಕ್ ಉಳ್ಳಾಲ್ ಮೈನ್ ರೋಡ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಬ್ಯಾಂಗ್ಳೂರು, ಕಲಬುರಗಿಯಲ್ಲಿ ಅನನ್ಯ ಡಿಗ್ರಿ ಕಾಲೇಜ್ ಆ್ಯಂಡ್ MSW ಕಾಲೇಜ್ ಓಲ್ಡ್ ಜಿವರ್ಗಿ ರೋಡ್ ನಿಯರ್ ವಾಟರ್ ಟ್ಯಾಂಕ್ PNT ಕಾಲೋನಿ ಸದಾಶಿವನಗರ ಕಲಬುರಗಿ. ಇನ್ನು ಧಾರವಾಡಲ್ಲಿ KSYU ರೀಜನಲ್ ಸೆಂಟರ್, ಉಡುಪಿಯಲ್ಲಿ MGM ಕಾಲೇಜು ಮಣಿಪಾಲ್ ರೋಡ್ ಉಡುಪಿ. ಇದಿಷ್ಟು ಸೆಂಟರ್ಗಳಲ್ಲಿ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ B.Ed ಪದವಿ ಪರೀಕ್ಷೆ ಜೂನ್ 2026 ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ. 2001-2ರಿಂದ 2003-4 ಮತ್ತು 2004-5ರಿಂದ 2014-15 ಸಾಲಿನಲ್ಲಿ ಪ್ರವೇಶಾತಿ ಪಡೆದು ಅನುತ್ತೀರ್ಣಗೊಂಡಿರುವ ಅಂದರೆ ಈ ಹಿಂದೆ ಯಾರೆಲ್ಲ ಎಕ್ಸಾಮನ್ನು ತೊಗೊಂಡಿದ್ರಿ ಎಕ್ಸಾಮ್ ಬರೀದೇ ಇರಬಹುದು ಅಥವಾ ಕೆಲವೊಂದಷ್ಟು ಸಬ್ಜೆಕ್ಟ್ಗಳು ಪೆಂಡಿಂಗ್ ಉಳ್ಕೊಂಡಿರುವಂಥ ಬ್ಯಾಕ್ಲಾಗ್ಸ್ ಉಳ್ಕೊಂಡಿರುವಂತಹ ಹಳೆಯ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಅವ್ರಿಗೂ ಕೂಡ ಈ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಹೂ ಹ್ಯಾವ್ ಎನ್ರೋಲ್ಡ್ ಟು B.Ed ಡ್ಯೂರಿಂಗ್ ದ ಅಕಾಡೆಮಿಕ್ ಇಯರ್ 2003-4 and 2004-5 to 2014-15 failed in examination and also could not appear for the examination. DE ಸ್ಕೀಮಲ್ಲಿ ಯಾರೆಲ್ಲ ಅಡ್ಮಿಷನ್ನ ತೊಗೊಂಡಿದ್ರಿ ಅವರಿಗೂ ಕೂಡ 15/6/2026 ಅಂದರೆ ಜೂನ್ 6, 2026ರಿಂದ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಬ್ಯಾಚ್ ವೈಸ್ ನೀವು ಟೈಮ್ ಟೇಬಲ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು 9 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ. ಇನ್ನು M.Ed ಪ್ರಥಮ ಮತ್ತು ದ್ವಿತೀಯ ವರ್ಷದ ಪದವಿ ಪರೀಕ್ಷೆ ಜೂನ್ 2026 ಸ್ಟೂಡೆಂಟ್ಸ್ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ M.Ed ಡಿಗ್ರಿ ಎಕ್ಸಾಮಿನೇಷನ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೂ ಕೂಡ ಫಸ್ಟ್ ಇಯರ್ ಅವ್ರಿಗೆ 15ರಿಂದ ಸ್ಟಾರ್ಟ್ ಆಗುತ್ತೆ. M.Ed ಸ್ಟೂಡೆಂಟು ಫಸ್ಟ್ ಇಯರ್ ಅವ್ರಿಗೆ 15ರಿಂದ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಇಯರ್ ಅವ್ರಿಗೆ 18ರಿಂದ ಸ್ಟಾರ್ಟ್ ಆಗುತ್ತೆ. ಇವರಿಗೆ ಕೂಡ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಎಕ್ಸಾಮ್ಸ್ ಇರುತ್ತೆ. ಇನ್ನು B.Ed ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಅವ್ರುಗಳಿಗೆ ಕೂಡ 15/6/2026ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ 2007-8ರಿಂದ 2009-10 ಮತ್ತು 2010-11ರಿಂದ 2014-15 ಸಾಲಿನಲ್ಲಿ ಪ್ರವೇಶಾತಿ ಪಡೆದು ಅನುತ್ತೀರ್ಣಗೊಂಡಿರುವಂತಹ ಅಥವಾ ಪರೀಕ್ಷೆ ತೆಗೆದುಕೊಂಡಿಲ್ಲದಂತಹ B.Ed ವಿಶೇಷ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ಒಂದು ಟೈಮ್ ಟೇಬಲ್ ಆಗಿರುತ್ತೆ. ಅವ್ರಿಗೂ ಕೂಡ 15/6/2026ರಿಂದ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ಸ್ಪೆಷಲೈಸ್ಡ್ ಥಿಯರಿ ಕೋರ್ಸಸ್ ಇನ್ ಡಿಸಬಿಲಿಟಿ ಏರಿಯಾಸ್ ಯಾರೆಲ್ಲ ಇದ್ದೀರಾ ಅವರಿಗೆ 24/6/2026 ವೆಡ್ನೆಸ್ಡೇಯಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ಸು. ನಿಮ್ಮ ಸಬ್ಜೆಕ್ಟ್ ವೈಸು ನೀವು ಡೀಟೇಲಾಗಿ ಚೆಕ್ ಮಾಡ್ಕೋಬೇಕಾಗತ್ತೆ.
ಸೊ ಇದಿಷ್ಟು ಎಕ್ಸಾಮ್ನ ಕುರಿತಾದಂತಹ ಮಾಹಿತಿ ಆಗಿರುತ್ತೆ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು KSYಗೆ ಕೇಳಿ. BEd ಬಗ್ಗೆ ಆಗಲಿ ಡಿಪ್ಲೊಮಾ ಕೋರ್ಸ್ ಬಗ್ಗೆ ಆಗಲಿ ನನಗೆ ಯಾವುದೇ ರೀತಿಯಾದಂಥ ಹೆಚ್ಚಿನ ಮಾಹಿತಿ ಇಲ್ಲದೆ ಇರುವಂತಹ ಕಾರಣದಿಂದ ನೀವು KSYಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.